ಹಾಯ್ ವಿವರ್ಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಮಾಡ್ತಿರೋದು ಗೋಂಗೂರ ಪಚ್ಚಡಿ. ಇದಂತೂ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಊಟಕ್ಕಿದಿಲ್ಲ ಅಂದರೆ ತಿನ್ನೋದೇ ಇಲ್ಲ. ನಾನು ಇದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಂದು ಬಟ್ಲು ಮತ್ತು ಒಂದು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ನೀಟಾಗಿ ಹುರಿದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಹುರ್ಕೋಬೇಕು. ಹಾಗೆಯೇ ಹುಣಸೆಹಣ್ಣು ನೆನೆಸ್ಕೊಂಡಿದ್ನಲ್ಲ, ಅದನ್ನು ಸಹ ಒಂದು ಬಾಣಲಿಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಬಾಣಲಿಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೊತಾ ಇದ್ದೀನಿ. ನೀವು ಎಣ್ಣೆ ಕಡಿಮೆ ಹಾಕಿದ್ರೆ ಮೆಣಸಿನ್ಕಾಯಿ ಘಾಟ್ ಬಂದುಬಿಡುತ್ತೆ. ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡೇ ಹುರ್ಕೊಳ್ಳಿ. ನೋಡಿ, ನೀಟಾಗಿ ಹುರ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಗೋಂಗೂರ ಸೊಪ್ಪು ಸಹ ನೀಟಾಗಿ ಹುರ್ಕೊತಾ ಇದ್ದೀನಿ. ಇದು ಬೇಗ ಬೇಯ್ಬಿಡುತ್ತೆ, ಅಷ್ಟೊಂದು ಟೈಮ್ ತೊಗೊಳಲ್ಲ. ನೋಡಿ, ನೀಟಾಗಿ ಹುರ್ಕೊಂಡ್ರೆ ಸಾಕು. ನಾನು ನೀಟಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ನಾನೊಂದು ಅರ್ಧ ಲೀಟರ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೂ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡೆ. ಹಾಗೆ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು 4 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ನೋಡಿದೆ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೋಬೇಕು. ನೀವು ಫಸ್ಟು ಒರಳಲ್ಲಿದ್ದರೆ ಒರಳಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಒರಳಿಲ್ಲ, ಅದಕ್ಕೆ ನಾನು ಮಿಕ್ಸಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ, ಮೆಂತ್ಯನ ಹಾಕ್ಕೊಳ್ಳಿ, ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಅರ್ಧಂಬರ್ಧ ಮಿಕ್ಸ್ ಆಗಿದ್ಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಗೋಂಗೂರ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ಹಾಕಿದ್ರೆ ಸಾಕು. ಅದಾದಂಗೆ ನೋಡಿ, ನಾವು ಇವಾಗ ಗೋಂಗೂರದು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಎಣ್ಣೆಗೆ ಹಾಕ್ಕೊತಾ ಇದ್ದೀರಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ದಿನ ಇದು ಇಟ್ಕೋಬೋದು. ನೀವು ಬೇಗ ಹಾಳಾಗಲ್ಲ. ನಮ್ಮ ಮನೇಲಂತೂ 6 ಮಂತ್ಸ್ಗೆ ಒಂದ್ಸತಿ ಮಾಡ್ತಾರೆ. ನಾವು 6 ಮಂತ್ಸ್ ಇಟ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಎಣ್ಣೆ ಕಾಣಿಸ್ತಿರೋ ಎಣ್ಣೆ ಯಾವುದು ಕಾಣಿಸ್ಬಾರ್ದು, ನೀಟಾಗಿ ಮಿಕ್ಸ್ ಆಗಿರಬೇಕು. ಆ ಥರ ಮಿಕ್ಸ್ ಮಾಡಿದ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ನಾವು. ಇದು ನಮ್ಮದು ಅಂಜಲಿ ಉಪ್ಪಿನಕಾಯಿ ಅಂತಲೇ ಇದೆ. ನಾವು ಇದನ್ನು ಮಾರಾಟ ಮಾಡ್ತೀವಿ ಸಹ. ತುಂಬ ಇಷ್ಟಪಟ್ಟು ತೊಗೊತಾರೆ. ನಾನಿವಾಗ ಮಾಡ್ತಿರೋದು ನಮ್ಮ ಅಕ್ಕ ಊರಿಗೆ ತೊಗೊಂಡೋಗೋದಕ್ಕೆ. ನೋಡಿ, ಒಂದು ಬಾಟಲ್ ತುಂಬ ಆಗಿದೆ. ಇದನ್ನು ನಾನು ನಮ್ಮ ಮನೆಗೆ ಸ್ವಲ್ಪ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ನೀವು ಟ್ರೈ ಮಾಡಿ. ಇದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.